ಗಂಡು ಬಂಗಾರ ತಂದು ಕೊಡಾಗ ಅವ್ವ ನನ್ನ ರಾಜ ಭಾರಿ ಯಾಕ್ರಿ ಅಮ್ಮ ಬಂಗಾರ ತಂದು ಕೊಡಾಗ ಸೀರೆ ತಂದು ಕೊಡಾಗ ರೊಕ್ಕ ತಂದು ಕೈಯಾಗ ಕೊಡಾಗ ಏನ್ರಿ ಭಾರಿ ಕಾಳಜಿ ಮಾಡ್ತಿರ್ತ ನೋಡೋಕು. ನೀ ನೋಡೋಕೆ ತೇಟ್ ಸಲ್ಮಾನ್ ಕಂಡಂಗೆ ಕಾಣ್ತೀನಿ. ಸಲ್ಮಾನ್ ಖಾನ್ ಕಂಡಂಗೆ ಕಾಣ ಅಂದರೆ ಇದು ಬೆಳೆ ಚೆನ್ನಾಗಿ ಬರ್ತದೋ ಅಥವಾ ಇಲ್ಲೋ ತಿಳ್ಕೊಂಡಂಥದ್ದನ್ನು ಒಬ್ಬ ನಿಜವಾಗಿರ್ತಕ್ಕಂಥ ರೈತನಿಗೆ ಅಂದ ಅದನ್ನು ನಾಟಿಗೆ ಬೆಳೆ ಚಿಕ್ಕದಾಗಿರ್ತಕ್ಕಂಥ ಪ್ರಸಂಗದೊಳಗಿನ ಹೆಂಗೆ ಗೊತ್ತಾಕೈತಲ್ಲ ಹಂಗೆ ಈ ನಿಂಗಮ್ಮ ಮುಂದೆ ಏನು ಹಾಕಳತ್ತ ಅನ್ನೋದನ್ನು ತನ್ನ ಬಾಲ್ಯದೊಳಗನೆ ಮಗುವಾಗಿರ್ತಕ್ಕಂಥ ಪ್ರಸಂಗದೊಳಗನೆ ತನ್ನ ಎಲ್ಲ ಲೀಲೆಗಳನ್ನು ತೋರಿಸ್ಲಿಕ್ಕತ್ತಾಳೆ. ಏನು ಲೀಲೆ ನಾನು ಹೇಳಿದ್ಮೇಲೆ ನಿಮಗೆ ಯಾಕೆ ಎಲ್ಲ ಲೀಲೆಗಳನ್ನು ಲಿಂಗಮ್ಮ ಮಾಡ್ತಾಳೆ ತಿಳ್ಕೊಂಡದ ಕೇಳಿದ್ರೆ ಮನೆತನದೊಳಗಿಂದ ತಂದೆ ತಾಯಿಗಳ ಸಂಸ್ಕಾರ ಅಂತಕ್ಕಂಥ ಏನೈತಲ್ಲ ತಂದೆ ತಾಯಿ ಸಂಸ್ಕಾರವಂತರಾಗಿರಬೇಕು ಅನ್ನೋದನ್ನು ನಾನು ಪದೇ ಪದೇ ಒತ್ತಿ ಯಾಕೆ ಹೇಳ್ತೀನಿ ಅಂತಕೊಂಡು ಕೇಳಿದ್ರೆ ನಮಗೆ ಹುಟ್ಟುವಂಥ ಮಕ್ಕಳನ್ನು ಕೂಡ ಧರ್ಮವಂತರಾಗಿ ನೀತಿವಂತರಾಗಿ ನಮ್ಮ ಮಕ್ಕಳಿಂದ ಗುಣವಂತರಾಗಿ ಅಂದ ಹುಟ್ಟಬೇಕಾಗಿತ್ತು ಅಂತಂದ್ರೆ ಮೊದಲು ನಾವು ತಂದೆ ತಾಯಿಗಳಿಂದ ಏನ್ರಿ ಗುಣವಂತರಾಗಿ ಅಂದ ಹುಟ್ಟಬೇಕು. ನಾವೆಲ್ಲ ಜೀವನ ಹೆಂಗೆ ಕಳಿಬೇಕಂತಕೊಂಡಂದು ಕೇಳಿದ್ರೆ ಆಧ್ಯಾತ್ಮಿಕ ಜೀವನ, ಧಾರ್ಮಿಕ ಜೀವನ ಏನ್ರಿ ಒಳ್ಳೆ ಸತ್ಯ ನೀತಿ ತತ್ವಗಳಿಗೆ ಅನುಗುಣವಾಗಿ ನಾವು ಬದುಕನ್ನು ಕಳೆದಿವಿ ಎತ್ತಿಕೊಂಡಂದ್ರೆ ನಮ್ಮ ಗರ್ಭದೊಳಗಿಂದ ಹುಡ್ತಕ್ಕಂಥ ಮಕ್ಕಳನ್ನು ಕೂಡ ಜ್ಞಾನಿಗಳಾಗಿ ಹುಡ್ತಾವತ್ತ ಅನ್ನೋದನ್ನು ನಾನು ನಿನ್ನಿನ ದಿವಸ ನಿಮಗೆ ಸಾಕಷ್ಟು ಉದಾಹರಣೆಗಳನ್ನು ಹೇಳ್ತಾ ಬಂದೆ. ಕಲ್ಪನಾ ಇರಲಿ, ನೀವೆಲ್ಲರೂ ಕುಣದ ಚನ್ನಬಸವಣ್ಣ ಇವತ್ತೇನು ನಿಮ್ಮಲ್ಲಿ ಚನ್ನಬಸವಣ್ಣ ಹತ್ತಿಕೊಂಡು ನೀವೆಲ್ಲರೂ ಕುಣದ ಏನ್ರಿ ಚನ್ನಬಸವಣ್ಣವ್ರ ಮೇಲೆ ಅಪಾರವಾಗಿರ್ತದೆ ನಂಬಿಕೆದ. ಪ್ರತಿ ವರ್ಷವೂ ಕೂಡ ಎಷ್ಟೋ ಜನ ಭಕ್ತರಲ್ಲಿ ನೀವೆಲ್ಲ ಪಾದಯಾತ್ರಕ್ಕಿಂತ ಹೋಗಿ ಬರ್ತಿರಲ್ಲ. ಹಾಗಾದರೆ ಚನ್ನಬಸವಣ್ಣ ಹೆಂಗೆ ಹುಟ್ಟದ ಯಾಕೆ ಮಹಾಜ್ಞಾನಿ ಆದತ್ತ ಅನ್ನೋದಕ್ಕೆ ನಿಮಗೊಂದು ಮಾತು ಹೇಳ್ತೀನಿ. ಕಲ್ಪನಾ ಇರಲಿ ಮಗ, ಮಹಾಜ್ಞಾನಿ ಆಗಬೇಕಾದ್ರೂ ಕೂಡ ಅದಕ್ಕೆ ತಂದೆ ತಾಯಿಗಳ ಸಂಸ್ಕಾರನೂ ಕೂಡ ಭಾಳ ಮಹತ್ವದದೆ. ಬಸವಣ್ಣ 12ನೇ ಶತಮಾನದೊಳಗೆ ಕಲ್ಪನಾ ಇರಲಿ ಮಗ, ಬಸವಣ್ಣವರಿಗೆ ಏನೋ ಒಂದು ಆಸೆ ಆಯಿತು. ಏನು ಆಸೆ ಆಯಿತು? ಬಸವಣ್ಣನವರಿಗೆ ಅಂದ ಏನು ಬಂಗಾರ ಗಳಿಸ್ಬೇಕನ್ನುವಂಥ ಆಸೆ ಆಗಲಿಲ್ಲ, ಭಾಳ ದೊಡ್ಡ ಮನೆ ಕಟ್ಟಬೇಕನ್ನುವಂಥ ಆಸೆ ಆಗಲಿಲ್ಲ, 100 ಎಕರೆ ಹೊಲ ಗಳಿಸ್ಬೇಕನ್ನುವಂಥ ಆಸೆ ಆಗಲಿಲ್ಲ. ಬಸವಣ್ಣನವ್ರಿಗೆ ಏನು ಆಸೆ ಆಯಿತು ಅಂತಕೊಂಡ ಕೇಳಿದ್ರೆ ಡೋಹರ ಕಕ್ಕಯ್ಯನ ಮನೆ ಒಳಗಿನ ಮಿಕ್ಕ ಪ್ರಸಾದ ಉಣ್ಬೇಕನ್ನುವಂಗೆ ಆಸೆ ಆಯ್ತತ್ತು. ಕಲ್ಪನೆ ಇರಲಿ ನಿಮಗೆ, ಅರ್ಥ ಆಯ್ತನ್ರಿ ನಿಮಗೆ? ಏನಂತಾರ ಡೋಹರ ಕಕ್ಕಯ್ಯನ ಮನೆ ಒಳಗಿನ ಮಿಕ್ಕ ಪ್ರಸಾದ ಅಂತಂದ್ರೆ ಅವ ಉಂಡು ಬಿಟ್ಟಿರ್ತಕ್ಕಂಥ ಎಂದಲದ ಅನ್ನ ಉಣ್ಬೇಕನ್ನಂಗದ ಆಸೆ ಆಯ್ತತ್ತ. ಯಾರಿಗೆ? ಬಸವಣ್ಣನವ್ರಿಗೆ. ಇಂಥ ಆಸೆ ಸರ್ವೇಸಾಮಾನ್ಯ ಯಾರಿಗೂ ಕೂಡ ಆಗಂಗಿಲ್ಲ. ಏನ್ರಿ ಗಂಡ ಉಂಡು ಬಿಟ್ಟಿದ್ದೆ ಹೆಣ್ತಿ ಉಣಂಗಿಲ್ಲ, ಹೆಣ್ತಿ ಉಂಡು ಬಿಟ್ಟಿದ್ದೆ ಅಂದ ಗಂಡು ಉಣಂಗಿಲ್ಲ, ಏನ್ರಿ ತಂದೆ ತಾಯಿ ಉಂಡು ಬಿಟ್ಟಿದ್ದೆ ಅಂದ ಮಕ್ಕಳು ಉಣಂಗಿಲ್ಲ. ಈ ಆಸೆಗಳಿಂದ ಯಾರಿಗೂ ಕೂಡ ಆಗಂಗಿಲ್ಲ. ಆದರೆ ಬಸವಣ್ಣನವರಿಗೆ ಅಂದ ಆಸೆ ಆಯಿತು. ಏನು ಆಸೆ? ಡೋಹರ ಕಕ್ಕಯ್ಯನ ಮನೆ ಒಳಗಿನ ಮಿಕ್ಕ ಪ್ರಸಾದವನ್ನು ಉಣಬೇಕು ಅಂದಾಗ ನನ್ನ ಜನ್ಮ ಪಾವನ ಹಾಕದ ಹತ್ತುಕೊಂಡಂಥ ಮಾತು ಹೇಳ್ತಾರಲ್ಲ. ಏನ್ರಿ ಅಪ್ಪನು ನಮ್ಮ ಡೋಹರ ಎಂದಿ ಕಕ್ಕಯ್ಯ, ಬಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಸವಣ್ಣವರಿಂದ ಹೇಳ್ತಾರೆ. ಅವ್ರೇನಂತ ಡೋಹರ ಕಕ್ಕಯ್ಯನವರನ್ನು ಅಲ್ಲಿ ಜಾತಿ ನೋಡಂಗಿಲ್ಲ. ಕಲ್ಯಾಣ ಪಟ್ಟಣದೊಳಗೆ ಒಂದು ನಿಯಮ ಇತ್ತು. ಕಲ್ಯಾಣ ಪಟ್ಟಣದೊಳಗೆ ಇರಬೇಕಾಗಿರ್ತಕ್ಕಂಥವ್ರು ಜಾತಿ ಕುಲ ಶ್ರೀಮಂತಿಕೆ ಬಡತನ ಇದು ಯಾವುದು ಕೂಡ ನೋಡುವಂಗಿಲ್ಲ. ಯಾವನ ಕೊರಳಾಗಿಂದ ಲಿಂಗ ಅದಲ್ಲ ಆ ಲಿಂಗ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಲಿಂಗಾಯತರು ಅನ್ನುವಂಥದ್ದನ್ನು ಅವತ್ತಿನ ದಿನಮಾನದೊಳಗೆ ಒಂದು ಇತ್ತು. ಹೀಗಾಗಿ ಬಸವಣ್ಣವ್ರು ಏನಂತ ವಚನ ಬರೀತಾರೆ? ಅಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಏನ್ರಿ ಬಪ್ಪನು ನಮ್ಮ ಮಾದಾರ ಚೆನ್ನಯ್ಯ. ನೋಡ್ರವ್ರು ಏನಂತಾರ? ಡೋರ ಕಕ್ಕಯ್ಯನಿಗೆ ಅಪ್ಪ ಅಂತಾರೆ, ಇನ್ನೊಬ್ಬ ಅಪ್ಪನಿಗೆ ಯಾರಿಗೆ ಅಂತಾರೆ? ಸಮಗಾರ ಯಾವ ಮಾದಾರ ಚೆನ್ನಯ್ಯನಿಗೆ ಅವನಿಗೂ ಕೂಡ ಅಪ್ಪ ಹತ್ಕೊಂಡು ಕರೀತಾರೆ ಬಸವಣ್ಣವರು. ಇವತ್ತು ನಮ್ಮ ಹೊಟ್ಟೆಲೆ ಹುಟ್ಟಿರ್ತಕ್ಕಂಥ ಮಕ್ಕಳೇ ನಮಗೆ ಅದು ಅಪ್ಪ ಹತ್ಕೊಂಡ ಕರೆಯಲ್ಲು. ಯಾಕೆ ಬಸವಣ್ಣವರು ಅವ್ರನ್ನ ಅಪ್ಪ ಹತ್ಕೊಂಡು ಕರೀತಿದ್ರು ಹತ್ಕೊಂಡ ಕೇಳಿದ್ರೆ ಅವರಲ್ಲಿರ್ತಕ್ಕಂಥ ಧರ್ಮನಿಷ್ಠೆ, ಅವರಲ್ಲಿರ್ತಕ್ಕಂಥ ಕಾಯಕ ನಿಷ್ಠೆ ಏನ್ರಿ ಅವರಲ್ಲೆಲ್ಲ ಇರ್ತಕ್ಕಂಥದ್ದು ನೋಡಿ. ಸುಮ್ಮನೆ ಒಂದು ಮಾತು ಹೇಳ್ತೀನಿ ನಾನು ನಮ್ಗೆ. ಹಿಂದ ಸಮಗಾರ ಹರಳಯ್ಯನವರು ಅವರ ಕಾಯಕ ಏನು? ಸಮಗಾರ ಹರಳಯ್ಯನವರ ಕಾಯಕ ಏನು ಒತ್ತುಕೊಂಡದ ಕೇಳಿದ್ರೆ ದನಗಳ ಚರ್ಮದಿಂದ ಪಾದರಕ್ಷೆಗಳನ್ನು ತಯಾರು ಮಾಡೋದು, ಅಂದರೆ ಚಪ್ಪಲಿಗಳನ್ನು ತಯಾರು ಮಾಡೋದು. ಅದನ್ನು ತಯಾರು ಮಾಡಿ ಸಂತಿ ಒಳಗಿಂದ ಇಟ್ಟು ಮಾರಿ ಆ ಬಂದಿರ್ತಕ್ಕಂಥ ದುಡ್ಡಿನ ಒಳಗಿಂದ ನಿತ್ಯ ಜಂಗಮರಿ ತೃಪ್ತಿ ಪಡಿಸ್ತಿದ್ರು. ಯಾರು? ಸಮಗಾರ ಹರಳಯ್ಯನವರು. ನೋಡಿ, ಕಾಯಕ ಯಾವುದಾದರೇನು?
ಶರಣರು ಹೇಳ್ತಾರಲ್ಲ, ಬಸವಣ್ಣವ್ರು ಒಂದೇ ಒಂದು ಮಾತು ಹೇಳಿದ್ರು, ಕಾಯಕ ಯಾವುದಾದರೇನು ಮಾಡುವಂಥ ಕಾಯಕದೊಳಗೆ ಸತ್ಯ ಇರಬೇಕು, ಮಾಡುವಂಥ ಕಾಯಕದೊಳಗೆ ಅದು ಶುದ್ಧತೆ ಇರಬೇಕು. ಇನ್ನೊಬ್ಬರಿಗೆ ಅಂದರೆ ನಿನ್ನಿಂದ ಮೋಸ ಆಗಬಾರ್ದು, ಇನ್ನೊಬ್ಬರಿಗೆ ಅಂದರೆ ನಿನ್ನಿಂದ ಕೆಟ್ಟದಾಗಬಾರ್ದು. ಯಾವಾಗಿಂದ ಸಮಗಾರ ಹರಳಯ್ಯನವರು ಪ್ರತಿನಿತ್ಯ ಅನುಗುಣದ ಪಾದರಕ್ಷೆಗಳನ್ನು ತಯಾರು ಮಾಡಿ ಅದನ್ನು ತಲೆ ಮೇಲೆ ಇಟ್ಟುಕೊಂಡು ಸಂತೆಗಳಿಗೆಂದ ಹೋಗಿ ಅದನ್ನು ಮಾರಿಕೊಂಡು ಬಂದು ಬರಬರ್ತಾ ಬ್ಯಾಳಿ ಬೆಲ್ಲ ಎಣ್ಣೆ ತಂದು ನಿತ್ಯ ಅನುಗುಣದ ಜಂಗಮದ ಆಸೋ ಮಾಡ್ತಿದ್ರು. ಉಳಿದ್ರೆ ತಾವು ಊಟ ಮಾಡ್ತಿದ್ರು, ಉಳಿದ ಇದ್ರೆ ಅದು ಉಪವಾಸ ಇರ್ತಿದ್ರು. ಯಾರು? ಸಮಗಾರ ಹರಳಯ್ಯನವರು. ಕಾಯಕ ಏನು? ಚಪ್ಪಲಿಗಳನ್ನು ತಯಾರು ಮಾಡೋದು. ತನ್ನ ದಿನನಿತ್ಯದ ಕಾಯಕಕ್ಕೆ ಅನುಗುಣವಾಗಿ ಹರಳಯ್ಯನವರು ತಲೆ ಮೇಗಿಂದ ಪಾದರಕ್ಷೆ ಗಂಟನ ಇಟ್ಕೊಂಡು ಇನ್ನೇನು ಸಂತಿಗೆ ಹೋಗಬೇಕಂತಕೊಂಡು ದಾರಿ ಹಿಡ್ಕೊಂಡು ಬರ್ತಿದ್ರು. ಯಾವಾಗಿಂದ ದಾರಿ ಹಿಡಿದಿಂದ ಬರುವಂಥ ಪ್ರಸಂಗದ ಒಳಗೆ ಬಸವಣ್ಣನವರು ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ಏನ್ರಿ ಕೇರಿ ಒಳಗಿಂದ ಹೋಗ್ತಿದ್ರು. ಏನ್ರಿ ಅದೇ ಕೇರಿ ಒಳಗೆ, ಸಮಗಾರರ ಕೇರಿ ಒಳಗೆ ಬಸವಣ್ಣನವರಿಂದ ವೇಗವಾಗಿ ಅಂದ ಏನೋ ಕೆಲಸದ ನಿಮಿತ್ತವಾಗಿ ಬಸವಣ್ಣನವರಿಂದ ವೇಗವಾಗಿ ಅಂದ ಹೋಗ್ತಾ ಇದ್ರು. ಯಾವಾಗಿಂದ ಬಸವಣ್ಣನವರಿಂದ ವೇಗವಾಗಿ ಅಂದ ಹೋಗ್ತಕ್ಕಂಥದನ್ನು ಯಾರು? ಹರಳಯ್ಯನವರು ನೋಡಿಬಿಟ್ರು. ಇದೇನು ಇವತ್ತು ಪುಣ್ಯ ನೋಡ್ರಿ, ಹರಳಯ್ಯನವ್ರಿಗಂದ ಎಷ್ಟು ಖುಷಿ ಆಗ್ತದ. ಇವತ್ತು ನಾ ಎಷ್ಟು ಪುಣ್ಯ ಮಾಡೀನಿ. ಯಾಕ? ಬೆಳಗಿನ ಜಾವದೊಳಗೆ ಎದ್ದು ಬಳಕ ನಾನು ಕಾಯಕಕ್ಕೆ ಹೋಗೋದಕ್ಕಿಂತ ಪೂರ್ವದೊಳಗನೆ ಇವತ್ತು ಅಪ್ಪನ ದರ್ಶನ ಆಗಿಬಿಡ್ತಲ್ಲ, ಬಸವಣ್ಣನವ್ರ ದರ್ಶನ ಆಗಿಬಿಡ್ತಲ್ಲ ಅಂತಕೊಂಡೋದಕ್ಕೆ ಖುಷಿ ಪಡ್ತಾರೆ ಹರಳಯ್ಯನವರು. ಆನಂದ ಆಯ್ತು. ವೇಗವಾಗಿಂದ ಬಸವಣ್ಣವರಿಂದ ಬರ್ತಿದ್ರು. ತಮ್ಮ ತಲೆ ಮೇಲೆ ಇರ್ತಕ್ಕಂಥ ಪಾದರಕ್ಷೆ ಗಂಟನ್ನು ಕೆಳಗೆ ಇಟ್ಟು ಯಾವಾಗಿಂದ ವೇಗವಾಗಿ ಹೋಗ್ತಕ್ಕಂಥ ಬಸವಣ್ಣನವರಿಗೆ ಶರಣಾರ್ಥಿ ಬಸವ ಹತ್ತಿಕೊಂಡಂದ್ರು. ನೋಡಿ, ಯಾರಿಗೆ? ಬಸವಣ್ಣನವರಿಗೆ ಅಂದ ಹರಳಯ್ಯನವರು ಅಂತಾರೆ. ಏನಂತಾರ? ತನ್ನ ಪಾಡಿಗೆ ತಾಯಿಂದ ವೇಗವಾಗಿ ಅಂದ ಹೋಗ್ತಕ್ಕಂಥ ಬಸವಣ್ಣನವರಿಗೆ ಹರಳಯ್ಯನವರು ತಮ್ಮ ತಲೆ ಮೇಲೆ ಇರ್ತಕ್ಕಂಥ ಪಾದರಕ್ಷೆ ಗಂಟನ್ನು ಕೆಳಗಿಟ್ಟು ಶರಣಾರ್ಥಿ ಬಸವ ಹತ್ತಿಕೊಂಡಂದಾಗ ಯಾವಾಗಿಂದ ತಟ್ಟನಂಗಿಂದ ಬಸವಣ್ಣವರನ್ನು ನಿಂತುಬಿಟ್ಟು, ಯಾವಾಗಿಂದ ಬಸವಣ್ಣನವರು ನಿಂತು ಅವ್ರು ಏನಂತಾರ? ಹರಳಯ್ಯನವ್ರು ಏನಂದ್ರು? ಶರಣಾರ್ಥಿ ಬಸವ ಹತ್ತಿಕೊಂಡಂದ್ರು. ಯಾಕಂದರೆ ಕಲ್ಯಾಣದ ಒಂದು ನಿಯಮ ಇತ್ತು. ಏನು ನಿಯಮ? ಬಾಗಿದ ತಲೆ ಮುಗಿದ ಕೈ. ಇದು ಬಸವಣ್ಣನವರಿಂದ ಕಲ್ಯಾಣಕ್ಕಿಂತ ಕೊಟ್ಟಿರ್ತಕ್ಕಂಥ ಕೊಡುಗೆ. ಇದು ಯಾರೇ ವೈರಿನೇ ಇರಲಿ, ಯಾರೇ ಗೆಳೆಯರೇ ಇರಲಿ, ಅಪರಿಚಿತರೇ ಇರಲಿ, ದಾರಿಗೆಂದ ಯಾರಾದರೂ ಕೂಡ ಭೇಟಿ ಆದರೂ ಹತ್ತುಕೊಂಡಂದ್ರೆ ಶರಣಾರ್ಥಿ ಎತ್ತಿಕೊಂಡು ತಲೆ ಬಾಗಿಸಿ ಕೈ ಜೋಡಿಸಿ ಅಂದ್ರೆ ಶರಣಾರ್ಥಿ ಎತ್ತಿಕೊಂಡಂದ್ರೆ ಸಾಕು. ಅವ ಎಟ್ಟೇ ವೈರಿ ಇದ್ದರೂ ಕೂಡ ಏನ್ರಿ ಅವನ ಮನಸ್ಸಂತಗಂದ ಕರಗಿ ಬಿಡ್ತದೆ. ಕರಗ್ತದಿಲ್ರಿ? ಅವ ವೈರಿ ಅನ್ನತ್ತಿಕೊಂಡ ನಾವು ನಿದ್ರಿ ನಾವು ಸೆಟದ್ವಾದೇವ ಹತ್ತಿಕೊಂಡಂದ್ರೆ ಮತ್ತಿಟ್ಟು ವೈರತ್ತು ಬೆಳೀತದೆ. ಅವ ಎಟ್ಟೆ ವೈರತ್ತು ಮಾಡಲ್ನಕ್ಕ ದಾರಿಗೆ ಎದುರಿಗೆ ಅಂದ ಬೆಟ್ಟೆ ಅನ್ನ ಹತ್ತಿಕೊಂಡಂದ್ರೆ ಶರಣಾರ್ಥಿ ಎತ್ತಿಕೊಂಡಂದು ಇಟ್ಟು ಕೈ ಮುಗಿದು ಬಿಟ್ರೆ ಸಾಕು. ಏನಪ್ಪ ನಾ ಇಟ್ಟು ದ್ವೇಷ ಮಾಡ್ತಿದ್ದನೋ ಪಾಪನ ಎಲ್ಲಿಯಾಕೆ ಬೆಟ್ಟಾಗಲ್ಲಕ್ಕ ನನಗೆ ನಮಸ್ಕಾರ ಮಾಡ್ತಾನಲ್ಲ ಹತ್ತಿಕೊಂಡಂದು ಒಂದಿಲ್ಲ ಒಂದು ದಿವಸ ಅವನಲ್ಲಿರ್ತಕ್ಕಂಥ ವೈರತ್ತು ಹೋಗಿ ಏನ್ರಿ ಅವನಲ್ಲಿ ಕೂಡ ಒಳ್ಳೆ ಗುಣ ಬಂದೇ ಬರ್ತದೆ. ಯಾವಾಗಿಂದ ಹರಳಯ್ಯನವರು ಕೇವಲ ಒಂದು ಸಾರಿ ಒಂದು ಶರಣಾರ್ಥಿ ಬಸವ ಅಂದಿದ್ದಕ್ಕೆ ಯಾವಾಗಿಂದ ವೇಗವಾಗಿ ಅಂದ ಹೋಗ್ತಕ್ಕಂಥ ಬಸವಣ್ಣವರಿಂದ ಥಟ್ಟನಂಗ ನಿಂತು ಶರಣೀಗೆ ಶರಣು ಶಿವಶರಣೂ ಹರಳಯ್ಯ ಅಂದ್ರತ್. ನೋಡಿ ಏನಂತಾರವರು? ಯಾವಾಗ ಹರಳಯ್ಯನವರು ಕೇವಲ ಒಂದು ಸಾರಿ ಶರಣಾರ್ಥಿ ಬಸವ ಅಂದಿದ್ದಕ್ಕೆ ಬಸವಣ್ಣವರು ಏನಂತಾರೆ? ಶರಣೀಗೆ ಶರಣು ಶಿವಶರಣೂ ಹರಳಯ್ಯ ಹತ್ತುಕೊಂಡಂದು ಎರಡೂ ಕೈಗಳನ್ನು ಜೋಡಿಸಿ ಹರಳಯ್ಯನವ್ರಿಗಿಂತ ತೆಳಕವಾಗಿ, ಯಾಕಂದ್ರೆ ಹರಳಯ್ಯನವ್ರ ವಯಸ್ಸಿನೊಳಗಿಂದ ಹಿರಿಯರಲ್ಲ ಏನ್ರಿ, ಅವ್ರಿಗಿಂತಲೂ ಕೂಡ ತಲೆ ಕೆಳಗವಾಗಿ ಬಸವಣ್ಣವರಂತಾರೆ ಶರಣೀಗೆ ಶರಣು ಶಿವಶರಣೂ ಹರಳಯ್ಯ ಹತ್ತುಕೊಂಡಂದ ಕೈ ಮುಗಿದ್ರು. ಯಾವಾಗಂದ ಇಟ್ಟಂದು ಬಸವಣ್ಣವರಿಂದ ಹೋಗಿಬಿಟ್ರು ತಮ್ಮ ಕೆಲಸಕ್ಕೆ. ಈ ಕಡೆಯಿಂದ ಹರಳಯ್ಯನವರಿಂದ ಕಣ್ಣೀರಾಗ್ಲಿಕ್ಕತ್ರು, ದುಃಖ ಮಾಡಕತ್ರು. ಯಾಕೆ ಕಣ್ಣೀರಾಗ್ತಾರೆ? ಹರಳಯ್ಯನವ್ರಿಗೇನು ಬಸವಣ್ಣವ್ರು ಏನಾದರೂ ಕೂಡ ಬೈದ್ರೇನು? ಬೈದ್ರೇನ್ರಿ? ನೋಡ್ರಿ ಹರಳಯ್ಯನವರ ಮನಸ್ಸು ಎಂಥದ್ದು ಒತ್ತುಕೊಂಡದ ಕೇಳಿದ್ರೆ, ನಾನು ನೋಡಿದ್ರೆ ಒಬ್ಬ ಸಾಮಾನ್ಯನಾಗಿರ್ತಕ್ಕಂಥ ಸಮಗಾರ ಮನೆತನದೊಳಗಿಂದ ಹುಟ್ಟಿರ್ತಕ್ಕಂಥವ. ಬಸವಣ್ಣನವರು ಶ್ರೇಷ್ಠ ಧರ್ಮದೊಳಗಿಂದ ಹುಟ್ಟಿರ್ತಕ್ಕಂಥವ್ರು ಏನ್ರಿ. ಬಸವಣ್ಣನವರಿಂದ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು, ವಚನ ಸಾಹಿತ್ಯಗಳನ್ನು ಬರೆದಿರ್ತಕ್ಕಂಥವ್ರು, ಇಡೀ ಮಾನವ ಕುಲಕೋಟಿಯನ್ನು ಉದ್ಧಾರ ಮಾಡತಕ್ಕಂಥ ಪುಣ್ಯ ಪುರುಷ ಅಂತ ಅಪ್ಪ ಬಸವಣ್ಣ ನಾನು ಕೇವಲ ಒಂದೇ ಒಂದು ಸಾರಿ ಶರಣಾರ್ಥಿ ಬಸವ ಅಂದಿದ್ದಕ್ಕೆ ನನಗೆ ಶರಣೀಗೆ ಶರಣು ಶಿವಶರಣು ಹರಳಯ್ಯ ಅಂದ್ರಲ್ಲ, ನನಗಿಂತಲೂ ಒಂದು ಶರಣಾರ್ಥಿ ಅಂದ ಅವ್ರು ಹೆಚ್ಚಿಗೆ ಅಂದ್ರಲ್ಲ, ಇದನ್ನು ನಾನು ಏನು ಮಾಡಿ ಮುಟ್ಟಿಸಲಿ ಎತ್ತುಕೊಂಡ ಕಣ್ಣೀರು ತೆಗಿಲಕ್ಕತ್ರು ಹರಳಯ್ಯನವ್ರು. ನೋಡ್ರಿ ಇವತ್ತಿನ ದಿನ ಮಂದ ಯಾರೇ ಕಣ್ಣೀರು ತೆಗಿತೀವನ್ರಿ?
ಪಾಪ ಬಾಬಾ ಬಡವ ಎದುರಿಗೆ ಬರ್ತಿರ್ತಾನೆ, ಊರು ಶ್ರೀಮಂತ ಹೊಂಟಿರ್ತಾನೆ, ನಮಸ್ಕಾರ ರೀ ಸಾವ್ಕಾರ ಅಂದ್ರೆ ಹೊಳ್ಳಿ ತಿರುಗಿ ನಮಸ್ಕಾರ ಮಾಡಂಗಿಲ್ಲ. ಏನು ನಡೆದಪ್ಪ ಮಗನ ಅಂತ ನಮ್ನಿ ಇವನು ಮಗ ನಾವು ಯಾಕ್ರಿ ನಮಗೆ ಎಟ್ಟದ್ರ ಸೊಕ್ಕ. ನಾವು ಏನಂತೀವಿ ಅಲ್ರಿ, ಒಬ್ಬ ಬಂದಂದ ಪಾಪ ಬಡವ ಅವ ಬಂದಂದ ನಮಸ್ಕಾರ ಈ ಸಾವ್ಕಾರ ಹತ್ಕೊಂಡಂದ್ರೆ ಏನು ನಡೆದಪ್ಪ ಮಗನ ಹತ್ಕೊಂಡು ಕೇಳ್ತೀವಿ, ಹೊಳ್ಳಿ ನಮಸ್ಕಾರ ಮಾಡಂಗಿಲ್ಲ ನಾವು. ಬೇಡ 2-3 ಸಾರಿ ನಮಸ್ಕಾರ ಈ ಸಾವ್ಕಾರ ಹತ್ಕೊಂಡಂದ್ರೆ ನಮಗೆ ದುಃಖ ಹಾಕದನ ಖುಷಿ ಹಾಕದ್ರಿ? ಏನು ಹಾಕದ್ರಿ? ದುಃಖ ಹಾಕದ ನಿಮ್ಗೆ? ಹಾಕದ ಇವು ಅಯ್ಯೋ ಅಲ್ಲಿ ತಗೋ. ನಾವು ಅಲ್ಲಿ ತಗೊಂಡಂತೀವಿ. ಆದ್ರೆ ಹರಳೈನವ್ರು ಹಂಗಲ್ಲ. ಹರಳೈನವ್ರಿಂದ ಕಣ್ಣೀರು ಹಾಕ್ಲಿಕ್ಕತ್ತಾರೆ, ದುಃಖ ಮಾಡಕತ್ತಾರೆ. ಬಸವಣ್ಣನವರು ನನಗಿಂತಲೂ ಒಂದು ಶರಣಾರ್ಥಿಯನ್ನು ಹೆಚ್ಚಿಗೆ ಅಂದ್ರಲ್ಲ, ಅವ್ರು ಅಂದಿರ್ತಕ್ಕಂಥ ಯಾವ ಒಂದು ಶರಣಾರ್ಥಿಯ ಭಾರ ಅಂತಗ ನಾನು ಏನು ಮಾಡಿ ಮುಟ್ಟಿಸ್ಲಿ, ನನಗೆ ಹೆಂಗೆ ಮುಟ್ಟಿಸ್ಲಿ ಎತ್ತುಕೊಡೋದು ಕಣ್ಣೀರು ಹಾಕ್ಲಿಕ್ಕತ್ತಾರೆ, ದುಃಖ ಮಾಡಕತ್ತಾರೆ. ಹರಳೈನವರಿಂದ ಅವತ್ತು ಸಂತಿಗೆಂದ ಹೋಗಲಿಲ್ಲ, ಕಾಯಕ ಮಾಡ್ಲಿಕ್ಕೆ ಹೋಗಲಿಲ್ಲ. ಯಾವಾಗಿಂದ ಹರಳೈನವರಿಂದ ಸಂತಿಗೆಂದ ಹೋಗಲಿಲ್ಲ, ತಿರುಗಿ ಆ ಪಾದರಕ್ಷೆ ಗಂಟನ್ನು ತನ್ನ ತಲೆ ಮೇಲೆ ಇಟ್ಟುಕೊಂಡು ಹರಳೈನವರಿಂದ ಕಣ್ಣೀರು ಹಾಕುವಂಥ ಏನೋ ಯಾರೋ ಸತ್ತವ್ರಂಗ ಏನ್ರಿ ಹರಳೈನವರಿಂದ ಕಣ್ಣೀರು ಹಾಕುವಂತ ತಿರುಗಿ ಅಂದ ಮನೆಗೆ ಬರ್ಲಿಕ್ಕತ್ಯಾರ. ನಾನು ಏನು ಮಾಡಿ ಮುಟ್ಟಿಸ್ಲಿ ಎತ್ತುಕೊಂಡ ಕಣ್ಣೀರು ಹಾಕ್ಲಿಕ್ಕತ್ತಾರೆ. ಯಾವಾಗಿಂದ ದುಃಖ ಮಾಡ್ತಾ ಕಣ್ಣೀರಾಗ್ತಾ ಹರಳೈನವರಿಂದ ತಿರುಗಿ ಅಂದ ಮನೆಗೆ ಬರ್ತಾರೆ. ಮನೆ ಬಾಗಿಲದೊಳಗಿಂದ ಯಾರು ನಿಂತಾರ ಎತ್ತುಕೊಂಡದ ಕೇಳಿದ್ರೆ ಹೆಂಡತಿಯಾಗಿರ್ತಕ್ಕಂಥ ಕಲ್ಯಾಣಮ್ಮ ನಿಂತಾಳೆ. ನೋಡಿ ಹೆಸರುಗಳು ಎಷ್ಟು ಚಂದ ಅವತ್ತು ಏನ್ರಿ, ಕಲ್ಯಾಣಮ್ಮ. ಯಾವಾಗಿಂದ ಬಾಗಿಲದೊಳಗಿಂದ ಕಲ್ಯಾಣಮ್ಮ ನಿಂತಾಳೆ. ಹರಳೈನವರಿಂದ ಕಣ್ಣೀರಾಗ್ತಾ ಏನ್ರಿ ಹಿಂಗೆ ಪೂರಾ ಎದುರಿಗಿಂದ ಹಂಗೆಲ್ಲ ತೊಯ್ದು ಬಿಟ್ಟದೆ ಕಣ್ಣೀರಿನಿಂದ. ನೋಡ್ತಾಳೆ ಕಲ್ಯಾಣಮ್ಮ, ಹೋಗಿ ಗಂಡನ ಕೊರಳಿಗೆ ಬಿದ್ದು ತಾನು ಕೂಡ ಕಣ್ಣೀರು ಹಾಕ್ಲಿಕ್ಕತ್ಲು. ಯಾಕೆ ಏನಾಯ್ತು, ಯಾರು ಏನಂದ್ರೆ ನಿಮ್ಗೆ, ನೀವು ಯಾಕೆ ಕಣ್ಣೀರು ಹಾಕ್ಲಕತ್ತೀರಿ, ನೀವು ಯಾಕೆ ದುಃಖ ಮಾಡಕತ್ತೀರಿ, ನನಗೆ ಹೇಳ್ರಿ ಎತ್ತುಕೊಂಡಂದು ಪಾಪ ಕಲ್ಯಾಣಮ್ಮಂದ ಕಣ್ಣೀರು ಹಾಕ್ಲಿಕ್ಕತ್ತಾಳೆ ತಾನು ಕೂಡ. ನಿಮಗೆ ಯಾರಾದರೂ ಕೂಡ ಬೈದ್ರೇನು, ನಿಮಗೆ ಯಾರಾದರೂ ಕೂಡ ಏನಾದರೂ ಅಂದ್ರೇನು, ನೀವು ಯಾಕೆ ಕಣ್ಣೀರು ಹಾಕ್ಲಕತ್ತೀರಿ, ನೀವು ಯಾಕೆ ದುಃಖ ಮಾಡಕತ್ತೀರಿ ಎತ್ತುಕೊಂಡಂದು ಯಾವಾಗಿಂದ ಕಲ್ಯಾಣಮ್ಮಂದ ಕಣ್ಣೀರು ಹಾಕುವಾಗ ಅವಾಗಿಂದ ಹರಳೇನವರು ಅಂತಾರೆ, ಉಚ್ಚಿ ನನಗೆ ಯಾರು ಏನು ಅಂದಿಲ್ಲ, ಯಾರೇ ನನಗೆ ಏನಾದರೂ ಕೂಡ ಅಂದರೆ ಅಪ್ಪ ಬಸವಣ್ಣ ಹೇಳ್ಯಾರಲ್ಲ ಏನ್ರಿ, ಬಸವಣ್ಣವ್ರು ಹೇಳ್ಯಾರಿಲ್ಲ. ಒಂದು ವೇಳೆ ನನಗೆ ಯಾರಾದರೂ ಕೂಡ ಬೈದ್ರು ಒತ್ತುಕೊಂಡಂದ್ರೆ ನಾನು ದುಃಖ ಪಡಂಗಿಲ್ಲ, ಯಾರೇ ನನಗೆ ಹೊಡೆದ್ರು ಕೂಡ ನಾನು ದುಃಖ ಪಡಂಗಿಲ್ಲ. ಯಾಕ ಈ ಮಾತುಗಳನ್ನು ಅಪ್ಪ ಬಸವಣ್ಣವರಿಂದ ಹೇಳಿಬಿಟ್ಟಾರೆ. ಏನಂತ ಹೇಳ್ತಾರೆ ತಗೊಂಡ್ರೆ, ವೈದವರ್ಯನ್ನ ಅದು ಮಾನಿಟ್ರದ್ದು ವೈರ್ ಲೂಸ್ ಅದ ನೋಡು, ಒಮ್ಮೆ ಮಾನಿಟ್ರ್ ಬರ್ತದ ಒಮ್ಮೆ ಬರಲ್ದು. ಇಲ್ಲ ಲೂಸ್ ಅದ ನೋಡು ವೈರ್ ನೋಡು. ವೈದವರ್ಯನ್ನ ಹೊರೆದವರೆಂಬೇನು, ಬೈದವರ್ಯನ್ನ ಬಂಧುಗಳೆಂಬೇನು, ಬೈದವರನ್ನ ಬಂಧುಗಳೆಂಬೇನು. ವೈದವರನ್ನ ಹೊರೆದವರೆಂಬೇನು, ವೈದವರನ್ನ ಹೊರೆದವರೆಂಬೇನು, ಬೈದವರನ್ನ ಬಂಧುಗಳೆಂಬೇನು, ಬೈದವರನ್ನ ಬಂಧುಗಳೆಂಬೇನು, ಬೈದವರನ್ನ ಹೊರೆದವರೆಂಬೇನು. ಇವು ಬಾಕ್ಸಿಂದ ಸೌಂಡ್ ಬಿಡು, ಒಂದಿಟ್ಟು ಇವು ಬಾಕ್ಸಿಂದ ಸೌಂಡ್ ಬಿಡು, ಬಾಕ್ಸಿಂದ ಸೌಂಡ್ ಬಿಡು. ನಿಂದಿಸಿದವರನ್ನ ತಂದೆ ತಾಯಿಗಳೆಂಬೆ, ನಿಂದಿಸಿದವರನ್ನ
ಅಪ್ಪಿ ತಪ್ಪಿ ಯಾರೇ ಬೈದ್ರು ಒತ್ತಿಕೊಂಡಂದ್ರೆ ಅವರು ಬೈದವ್ರಿಂದ ಬೇರೆ ಯಾರು ಅಲ್ಲ, ಅವ್ರು ನನ್ನ ತಂದೆ ತಾಯಿ ತಿಳ್ಕೊತೀನಿ ನೋಡು. ಯಾಕಂದ್ರೆ ಒಂದು ಮಾತು ನಮ್ಮ ತಲೆಗಿಟ್ಟುಕೊಳ್ರಿ, ಯಾರು ನಮಗಿಂದ ಬೈದು ಬುದ್ಧಿ ಹೇಳ್ತಾರಲ್ಲ ಅವ್ರು ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ ತಿಳ್ಕೊಬೇಕು. ನಮಗೆ ಯಾರಾದರೂ ಕೂಡ ಬೈದು ನಮಗೆ ಬುದ್ಧಿ ಹೇಳ್ತಿರ್ತಾರೆ ತಿಳ್ಕೊ, ಹುಚ್ಚಿದೇನೋ, ಯಾಕೆ ಈ ದಾರಿ ಒಳಗಿಂದ ಹೋಗ್ತಿದಿ, ಈ ದಾರಿ ನೀವು ಹೋಗ್ತಕ್ಕಂಥ ತಪ್ಪದೆ, ನೀನು ಹೋಗಬೇಡ ತಿಳ್ಕೊಂಡ ಯಾವ ಬೈದಿಂದ ಬುದ್ಧಿ ಹೇಳ್ತಾನಲ್ಲ ಅವ ನಮ್ಮ ಜೀವನಕ್ಕಿಂತ ಒಳ್ಳೆಯದನ್ನು ಹೇಳ್ತಾನೆ ತಿಳ್ಕೊಬೇಕು. ಯಾವ ನಕ್ಕ ಹೇಳ್ತಾನಲ್ಲ ಅವ ನಮ್ಮನ್ನು ಕೆಟ್ಟದಕ್ಕಾಗಿ ಅಂತ ಹೇಳ್ತಾನೆ ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು. ಅದಕ್ಕಾಗಿ ನೀನು ಹರಳೈನವರಂತಾರೆ, ಹುಚ್ಚಿ ಅಪ್ಪಿ ತಪ್ಪಿ ನನಗೆ ಯಾರಾದರೂ ಕೂಡ ಬೈದ್ರು ತಿಳ್ಕೊಂಡ್ರೆ ಅವರನ್ನು ಬೇರೆ ತಿಳ್ಕೊಳಂಗಿಲ್ಲ, ನನ್ನ ಜನ್ಮ ಬಂಧುಗಳ ತಿಳ್ಕೊತೀನಿ ಏನ್ರಿ, ನಿಂದ ಮಾಡಿರ್ತಕ್ಕಂಥವ್ರ ತಂದೆ ತಾಯಿಯ ತಿಳ್ಕೊತೀನಿ ಅಂತ ಅಪ್ಪ ಬಸವಣ್ಣನೇ ಹೇಳ್ಯಾನ ತಿಳ್ಕೊಂಡಂದಾಗ ನನಗೆ ಯಾರು ಬೈದ್ರೇನು ಯಾರು ಹೊಡೆದ್ರೇನು ನನ್ನ ಕಣ್ಣೀರು ಹಾಕಂಗಿಲ್ಲ ಕಲ್ಯಾಣಿ. ಆದ್ರೆ ನನಗಾಗಿರ್ತಕ್ಕಂಥ ದುಃಖನೇ ಬೇರೆ ಅದ, ನನಗಾಗಿರ್ತಕ್ಕಂಥ ನೋವ ನನಗಾಗಿರ್ತಕ್ಕಂಥ ದುಃಖನೇ ಬೇರೆ ಇದೆ. ಕಲ್ಯಾಣ ಮಂತಾಳೆ ಅಂತ ದುಃಖ ಏನಾಗ್ಯದ, ಯಾಕೆ ಕಣ್ಣೀರು ಹಾಕ್ಲಿಕ್ಕತ್ತೀರಿ ಹೇಳ್ರಿ ಎತ್ತುಕೊಂಡಂದಾಗ ಹರಳೈ ಅಂತಾನೆ, ಹುಚ್ಚಿ ನೀನೊಂದು ಸಾಮಾನ್ಯ ಹೆಣ್ಣ, ನನಗೆ ತಿಳಿಲಾರ್ದ ನಿನಗೇನು ತಿಳಿತದ ಅಂದ. ಯಾರು? ಹರಳೈನವರು. ನನಗೇ ತಿಳಿಲಾರ್ದಂಥದ್ದು ನಿನಗೇನು ತಿಳಿತದೆ? ಯಾವಾಗ ಈ ಮಾತುಗಳನ್ನು ಹೇಳಿದಾಗ ಕಲ್ಯಾಣ ಮಂತಾಳೆ, ಸ್ವಾಮಿ ನನಗೆ ಏನಂತಾರ, ಹರಳೈನವರು ಅರ್ಧಾಂಗಿನಿ ಎತ್ತುಕೊಂಡ ಕರೀತಾರೆ. ಅರ್ಧಾಂಗಿನಿ ಎತ್ತುಕೊಂಡ್ರೆ ಯಾರು? ಅರ್ಧಾಂಗಿನಿ ಅಂದ್ರೆ ಯಾರ್ರೀ? ಅರ್ಧಾಂಗಿನಿ ಅಂದ್ರೆ ಅರ್ಧ ಅಂಗಿ ಹರ್ಕೊಳಕೇನು ಏನ್ರಿ? ಅರ್ಧಾಂಗಿನಿ ಎತ್ತುಕೊಂಡ್ರೆ ಯಾರಿಗೆ ಅಂತಾರ? ಅರ್ಧ ಗಂಡನ ಅರ್ಧ ದೇಹವೇ ಹೆಂಡತಿ. ಏನು ಅರ್ಧ ದೇಹ ಅಂದ್ರೆ ಗಂಡನಿಗಿಂದ ಸುಖ ಬಂದ್ರೂ ಕೂಡ ಅದರೊಳಗಿಂದ ಅರ್ಧ ಪಾಲು ಹೆಂಡತಿ ಅಂತ ಹಂಚ್ಕೋಬೇಕು. ಅಪ್ಪಿ ತಪ್ಪಿ ಅಂದ ದುಃಖ ಬಂದ್ರೆ ಅರ್ಧ ಪಾಲು ಯಾವ ಹೆಂಡತಿ ಹಂಚ್ಕೋತಾಳೋ ಅವಳೇ ನಿಜವಾಗಿರ್ತಕ್ಕಂಥ ಗರ್ತಿನೇ ಹೊರತಾಗಿ ಎಲ್ಲರೂ ಕೂಡ ಬರೀ ಸುಖ ಅಟ್ಟೆ ಹಂಚ್ಕೊಳ್ಳೋರು ಹೆಣ್ತಿ ಅಲ್ಲ ಏನ್ರಿ? ಗಂಡು ಬಂಗಾರ ತಂದು ಕೊಡಾಗ ಅವ್ವ ನನ್ನ ರಾಜ ಭಾರಿ ಹೇಗ್ರಿ, ಅಮ್ಮ ಬಂಗಾರ ತಂದು ಕೊಡಾಗ, ಸೀರೆ ತಂದು ಕೊಡಾಗ, ರೊಕ್ಕ ತಂದು ಕೈಯಾಗ ಕೊಡಾಗ ಏನ್ರಿ ಭಾರಿ ಕಾಜಿ ಮಾಡ್ತಿರ್ತಾರೆ ನೋಡೋಕು. ನೀ ನೋಡೋಕೆ ತೇಟ ಸಲ್ಮಾನ್ ಕಂಡಂಗೆ ಕಾಣ್ತೀನಿ, ಸಲ್ಮಾನ್ ಕಂಡಂಗೆ ತಂದು ಕೊಡಾಗ ಕೊಡ್ಲಿಲ್ಲ ಅಂದ್ರೆ ಹ್ಯಾಂಗೆ ಕೂತದ ನೋಡಿ ಅವ್ವ, ದಿವಸ ಮೂಲಾಗಿ ಕೂತಿದ್ನಿ ನನಗೆ ಅಂಡಗ, ಅದಕ್ಕೆ ಹೊಳ್ಳಿ ಬೈಯೋದು ಹೇಗ್ರಿ ಅಂತಾರಿಲ್ಲ ಅಂತಿರ್ತಾರ. ಇದು ಅಲ್ಲ, ಬರೇ ಸುಖ ಅಟ್ಟೆ ಹಂಚ್ಕೊಳ್ಳೋದಲ್ಲ. ಪಾಪ ಅಂದ ಗಂಡ ಮನೆಗೆ ಅಂದ ಏನೋ ಒಂದು ತ್ರಾಸು ತೊಗೊಂಡು ಬಂದಿರ್ತಾನಿಲ್ಲ, ಬಂದ ಯಾರ ಮುಂದೆ ಹೇಳ್ಬೇಕ್ರಿ ಯವ್ವ? ಯಾರ ಮುಂದೆ ಹೇಳ್ಬೇಕು? ಗಂಡ ಅವ್ನಿಗೆ ಏನರ ದುಃಖ, ಅವ್ನಿಗೆ ಏನರ ಕಷ್ಟ ಆಗಿದೆ, ಯಾರ ಮುಂದೆ ಹೇಳ್ಬೇಕ್ರಿ ಅವ? ಪಾಪದು ಏನೋ ಕಷ್ಟ ಆಗಿರ್ತದೆ, ಬಂದು ಮನೆ ಆಗಿದ್ರ ಇಲ್ಲ ನಂದು ಹಿಂಗಾಗ್ಯದ, ನೀವು ಉಣ್ಣು ಮಾಡಿದ್ದೀನಿ ನೀವು ಉಣ್ಣು. ಗಂಡಗ ಅಂದ್ರೆ ಅದು ಹೆಂಗೆ ಆಲಿಕ್ಕಿಲ್ಲ ಹೇಳ್ತಿ, ಹಾಕ್ಯಾಕೊಂಡು ಗುಮ್ತದ, ಅದಕ್ಕೆ ಹೊಡೆಸ್ಕೋತೀರಿ ನೀವು, ಹೌದಾ ಇಲ್ಲ? ಅವು ಗಂಡದೇರು ಹೊಡಿಬಾರ್ದಾಗಿದೆ, ಜರ ಕಾಳಜಿ ಮಾಡಬೇಕು. ಯಾಕ್ರಿ ಅದು ಹೊರಗಿಂದ ಮೊದಲೇ ಕುಡ್ತೋಳು ಸಾಲ ಏನು ತಲೆ ಕೆಟ್ಟು ಸಿಟ್ಟಿಗೆ ಅದು ಮನೆಗೆ ಬರ್ತಿರ್ತಾನೆ ಮಧ್ಯಾಹ್ನ 12 ಗಂಟೆಗೆ. ನೀವು ಹಂಗೆ ಬಾ ಈಗ ನೆನಪಾಗ್ಯದ ಮನೆ ಬಾ ತಿನ್ಬಾ ಕೂಳ ಹಿಂಗೆ ಅಂತಿರೋದಕ್ಕೂ ಅದ್ರ ಸಿಟ್ಟು ಅದಕ್ಕೆ ಬಂದು ಹಾಕ್ಯಾಕೊಂಡು ಬಡಿತಾವೆ. ಹಂಗೆ ಮಾಡಬೇಡ್ರಿ, ಅಲ್ಲಿ ದೂರ ಇಲ್ಲಕ್ಕೇನೆ ಬತ್ತಲೆ ರಾಜ ಹಿಂಗೆ ಚಲೋ ಮಾಡ್ಬೇಕು ಅಂದಿಟ್ಟು. ನೀವು ಹಂಗೆ ಮಾಡಂಗಿಲ್ಲ, ಚೀ ಕಳ್ಳ ಆ ಗಂಡಿಗೆ ಹೆಂಗೆ ಅನ್ಬೇಕ್ರಿ. ಹಾಲು ಕುಡಿತೇನೋ ಅನ್ನೋದು ರಾಜ, ಏನು ಅಲ್ಕು ಹಾಲು ಕುಡಿತೀವ ರಾಜ, ಏನು ಉಂಡು ಕುಡಿತೇನೋ, ಉಣೋದಕ್ಕಿಂತ ಮೊದಲೇ ಕುಡಿತೀವ ರಾಜ. ಹಿಂಗೆ ಒಂದು ಈಟು ಕೇಳಿದ್ರೆ ಅಂತ ನನ್ನ ಹೆಣ್ತಿ ಎಷ್ಟು ಜೀವಾಳ ಯಪ್ಪ ಬಂದು ಹೇಳ್ತಿರ್ತಾನೆ. ಹಾಂ, ನೀವು ಹಂಗೆ ಮಾಡಂಗಿಲ್ಲ. ಗಂಡನ ದುಃಖಗಳನ್ನು ಕೂಡ ಹಂಚ್ಕೋಬೇಕು. ಒಂದು ಹೆಣ್ಣ ಏನ್ರಿ ದಂಪತಿಗಳ ಹತ್ಕೊಂಡ್ರೆ ಏನೋ ಬರೀ ಒಂದು ಎರಡು ಶರೀರನ ಒಂದು ಮಾಡೋದಲ್ಲ ಏನ್ರಿ. ಮದುವೆ ಎತ್ತಿಕೊಂಡ್ರೆ ಕೇವಲ ಒಂದು ಹೆಣ್ಣಿನ ದೇಹ ಇನ್ನೊಂದು ಗಂಡಿನ ದೇಹಕ್ಕಂದ ಒಂದು ಮಾಡ್ತಕ್ಕಂಥದ್ದು ಬರೇ ಮದುವೆ ಅಲ್ಲ ಏನ್ರಿ. ಇಲ್ಲಿ ದೇಹಗಳು ಒಂದಾಗೋದಕ್ಕಿಂತಲೂ ಕೂಡ ಗಂಡ ಹೆಂಡತಿಯ ಮನಸ್ಸನ್ನು ಒಂದಾಗಿರಬೇಕು. ನಾನು ಹೇಳಿನಿಲ್ಲ ನಿಮಗೆ ಮೊನ್ನೆ, ಏನು ಒಂದಾಗಿರಬೇಕು ಏನ್ರಿ? ದೇಹಗಳು ಒಂದಾಗುವುದಲ್ಲ, ಮನಸ್ಸುಗಳನ್ನು ಒಂದಾಗಿರಬೇಕು. ಗಂಡನಿಗೆ ಸುಖ ಬಂದರೂ ಕೂಡ ಹೆಂಡತಿ ಹಂಚ್ಕೋಬೇಕು, ಗಂಡನಿಗಿಂತ ದುಃಖ ಆದರೂ ಕೂಡ ಏನ್ರಿ ಹೆಂಡತಿ ಹಂಚ್ಕೋಬೇಕು. ಅಂದಾಗ ಮಾತ್ರ ಆಕಿ ನಮ್ಮ ಭಾರತ ದೇಶದ ನಾರಿ, ಇಲ್ಲದೇ ಇದ್ರೆ ಮಾರಿ. ಕಲ್ಯಾಣ ಮಂತಾಳೆ, ಸ್ವಾಮಿ ನಾನು ನಿಮ್ಮ ಅರ್ಧಾಂಗಿನಿ ಇದ್ದೀನಿ, ನಿನಗೇನು ದುಃಖ ಆಗ್ಯದ ನಿನ್ನ ದುಃಖದೊಳಗೆ ನಾ ಅರ್ಧ ಹಂಚ್ಕೋಬೇಕು. ನಾನು
ಏನಾಗದ ಹೇಳ್ರಿ, ಯಾಕೆ ಕಣ್ಣೀರಾಗ್ಲಕತ್ತೀರಿ? ನೀವು ಹೇಳುತ್ತನ್ನ ಬಿಡಂಗಿಲ್ಲ ತಿಳ್ಕೊಂಡಂದು ಗಂಡನ ಪಾದ ಹಿಡ್ಕೊಂಡಂದ ಕುಂತ್ಲು ಕಲ್ಯಾಣಮ್ಮ. ಯಾವಾಗಿಂದ ನಿಮ್ಮ ಪಾದ ಬಿಡಂಗಿಲ್ಲ, ನೀವು ಏನಾಗದ ಹೇಳ್ರಿ, ಯಾರು ಏನಂದಾರ, ನೀವು ಯಾಕೆ ಕಣ್ಣೀರು ಹಾಕ್ಲಕತ್ತೀರಿ ಹೇಳ್ರಿ ಎತ್ತಿಕೊಂಡಂದು ಪಾಪ ಗಂಡನ ಪಾದ ಹಿಡ್ಕೊಂಡಂದಾಗ ಕಣ್ಣೀರು ಹಾಕುವಾಗ ಅರಳ ಎಂತಾನೆ ಕಲ್ಯಾಣಿ, ನಾ ಏನು ತಪ್ಪು ಮಾಡೀನಿ, ನಾನು ಏನು ಅಪರಾಧ ಮಾಡೀನಿ? ಇವತ್ತು ಅಪ್ಪ ಬಸವಣ್ಣ ಎದುರಿಗೆ ಬರಬೇಕಾದ್ರೆ ನಾನು ಕೇವಲ ಒಂದೇ ಒಂದು ಸಾರಿ ಶರಣಾರ್ಥಿ ಬಸವ ಅಂದಿದ್ದಕ್ಕೆ ನನಗೆ ಶರಣಿಗೆ ಶರಣು ಶಿವಶರಣು ಹರಳಯ್ಯ ಅಂದ್ರಲ್ಲ, ನಾ ಮಾತಿನ ಭಾರವನ್ನು ನಾನು ಏನು ಮಾಡಿ ಮುಟ್ಟಿಸ್ಲಿ, ನಾನು ಹೆಂಗೆ ಇಳಿಸುವಳೆ ಆ ಭಾರ ತಗೊಂಡು ಕಣ್ಣೀರು ಹಾಕ್ಲಿಕ್ಕತ್ತ ಹರಳಯ್ಯ. ನೋಡ್ರಿ, ಹೆಂಡತಿ ಆಗಿರ್ತಕ್ಕಂಥ ಕಲ್ಯಾಣಮ್ಮ ಆಕೆ ಎಷ್ಟು ಜ್ಞಾನಿ ಇರಬೇಕು. ಯಾವಾಗ ಈ ಮಾತುಗಳನ್ನು ಕೇಳಿರ್ತಕ್ಕಂಥ ಕಲ್ಯಾಣಮ್ಮ ಅಂತಾಳೆ, ಸ್ವಾಮಿ ನೀವು ಕಣ್ಣೀರು ಹಾಕಬೇಡ್ರಿ, ನಾ ಇದಕ್ಕೊಂದೊಂದು ಉಪಾಯ ಹೇಳ್ತೀನಿ. ಏನು ಉಪಾಯ? ಯಾವಾಗಿಂದ ಬಸವಣ್ಣನವರು ನಿಮಗಿಂತಲೂ ಒಂದು ಶರಣಾರ್ಥಿ ಹೆಚ್ಚಿಗೆ ಅಂದಾರಲ್ಲ, ಆ ಮಾತಿನ ಭಾರ ನೀವು ಇಳಿಸ್ಕೋಬೇಕಾಗಿತ್ತು ತಿಳ್ಕೊಂಡ್ರೆ ನಿಮ್ಮ ಬಲಗಾಲಿನ ತೊಡೆಯ ಚರ್ಮವನ್ನು ಕೊಯ್ದು ಕೊಡ್ರಿ, ನನ್ನ ಎಡಗಾಲಿನ ತೊಡೆಯ ಚರ್ಮವನ್ನು ಕೊಯ್ದು ನಾನು ಕೊಡ್ತೀನಿ. ನೋಡ್ರಿ, ಎರಡು ತೊಡೆ ಚರ್ಮ ಅವಂದೇ ಕೊಡುವತ್ತು ಹೇಳಿಲ್ಲ, ಅರ್ಧಾಂಗಿನ ಎತ್ತುಕೊಂಡು ಯಾಕಂತಿನ ಎತ್ತುಕೊಂಡು ಕೇಳಿದ್ರೆ ಗಂಡನಿಗೆ ಅಂದ ದುಃಖ ಬಂದ್ರೂ ಕೂಡ ಏನ್ರಿ ಅವನಿಗೆ ಅಂದ ಬಸವಣ್ಣನವರು ನನ್ನ ಗಂಡಿಗೆ ಅಂದ ಒಂದು ಶರಣಾರ್ಥಿ ಹೆಚ್ಚಿಗೆ ಅಂದಾರ, ನಾಯಕ ಚರ್ಮ ಕೊಯ್ದು ಕೊಡ್ಲಿ ತಲ್ಲಿಲ್ಲ. ಏನಂತಾಳ, ನಿಮ್ಮ ಬಲಗಾಲಿನ ತೊಡೆಯ ಚರ್ಮವನ್ನು ಕೊಯ್ದು ಕೊಡ್ರಿ, ಎಡಗಾಲಿನ ತೊಡೆಯ ಚರ್ಮವನ್ನು ಕೊಯ್ದು ನಾನು ಕೊಡ್ತೀನಿ. ಈ ಎರಡೂ ತೊಡೆಯ ಚರ್ಮದಿಂದ ಸುಂದರವಾಗಿರ್ತಕ್ಕಂಥ ಪಾತ್ರಕ್ಷೆಗಳನ್ನು ಮಾಡಿಕೊಂಡು ಅದನ್ನು ಒಯ್ದು ಅಪ್ಪಗ ಬಸವಣ್ಣನವರಿಗೆ ಅರ್ಪಣೆ ಮಾಡಿದ್ವಿ ಎತ್ತಿಕೊಂಡಂದ್ರೆ ಅವ್ರು ಅಂದಿರ್ತಕ್ಕಂಥ ಮಾತಿನ ಭಾರ ನಾವು ಇಳಿಸ್ಕೊಂಡಂಗೆ ಹಾಕದ ಅಂತಾಳೆ ಕಲ್ಯಾಣಮ್ಮ. ನೋಡಿ, ಅವ್ರು ಅಂದಿರ್ತಕ್ಕಂಥ ಮಾತಿನ ಭಾರ ನಾವು ಇಳಿಸ್ಕೊಂಡಂಗೆ ಹಾಕೈತಿ. ಯಾವಾಗಿಂದಕ್ಕೆ ಹರಳಯ್ಯನವರು ಈ ಕಲ್ಯಾಣಮ್ಮ ಈ ಮಾತು ಹೇಳದಲ್ಲ, ಈ ಮಾತು ಕೇಳಿದ ತಕ್ಷಣವೇ ಯಾವ ಹೆಂಡತಿ ಆಗಿರ್ತಕ್ಕಂಥ ಕಲ್ಯಾಣಮ್ಮಗೆ ಹರಳಯ್ಯನವರಿಂದ ಕೈ ಮುಗಿತಾರತ್ತೆ. ಕಲ್ಯಾಣಿ, ನೀನೊಂದು ಸಾಮಾನ್ಯ ಹೆಣ್ಣು, ನಿನಗೇನು ತಿಳಿತದ ತಗೊಂಡು ನಾನು ತಿಳ್ಕೊಂಡೆಲ್ಲ. ಯಾವಾಗ ಈ ಉಪಾಯ ಹೇಳದ ಬಳಕ ಇವತ್ತಿನ ವಿಚಾರಕ್ಕೆ ಇವತ್ತು ನೀನೇ ನನಗೆಂದು ಗುರು ಒತ್ತುಕೊಡಂತ ಹೆಂಡತಿಗೆ ಹರಳಯ್ಯನವರಿಂದ ಗುರು ಒತ್ತುಕೊಡಂತ, ಹೆಂಡತಿಗೆಂದ ಗುರು ಒತ್ತುಕೊಡಂತಾರೆ. ಯಾಕ? ಬಲಗಾಲಿನ ತೊಡೆಯ ಚರ್ಮವನ್ನು ಕೊಯ್ದು ನೀವು ಕೊಡ್ರಿ, ಎಡಗಾಲಿನ ತೊಡೆಯ ಚರ್ಮವನ್ನು ಕೊಯ್ದು ನಾನು ಕೊಡ್ತೀನಿ. ಇವು ಎರಡೂ ತೊಡೆಯ ಚರ್ಮದಿಂದ ಸುಂದರವಾಗಿರ್ತಕ್ಕಂಥ ಪಾದರಕ್ಷೆಗಳನ್ನು ಮಾಡ್ಕೊಂಡು ಒಯ್ದು ಅಪ್ಪ ಬಸವಣ್ಣನ ಪಾದಕ್ಕೆಂದ ಇಟ್ಟು ಎತ್ತಿಕೊಂಡಂದ್ರೆ ಅವರು ಒಂದು ಶರಣಾರ್ಥಿ ಹೆಚ್ಚಿಗೆ ಅಂದಿದ್ದಾನ ನಾವು ಇಳಿಸ್ಕೊಂಡಂಗೆ ಹಾಕದ ಹತ್ತಿಕೊಂಡಂದಾಗ ಹರಳಯ್ಯ ಅಂತಾನೆ, ಕಲ್ಯಾಣಿ ನೀನು ಸಾಮಾನ್ಯ ಹೆಣ್ಣು ಹೊತ್ತಿಕೊಂಡು ಮಾಡಿದ್ದೆ, ನೀನು ಸಾಮಾನ್ಯ ಹೆಣ್ಣು ಹೊತ್ತುಕೊಂಡು ಮಾಡಿದ್ದೆ ಏನ್ರಿ. ಜಗತ್ತ ತಿಳ್ಕೋತಾರಲ್ಲ, ಅದಕ್ಕಾಗಿ ನಂದು ಇದೇ ಸೊನ್ನಲಾಪುರ ಸಿದ್ದರಾಮೇಶ್ವರ ಒಂದು ಮಾತು ಹೇಳ್ತಾರೆ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ತಿಳ್ಕೊಂಡು ಹೇಳ್ತಾರೆ. ಹೆಣ್ಣಿನನ್ನ ಆ ಪರಮಾತ್ಮನಿಗೆಂದ ಹೋಲಿಸ್ತಾರ. ಯಾವಾಗ ಹರಳಯ್ಯನವರಿಂದ ಇವತ್ತು ಈ ವಿಚಾರಕ್ಕೆ ನನ್ನ ಪಾಲಿಗೆಂದ ಗುರು ಆದಿ ಎತ್ತಿಕೊಂಡಂದ್ರು, ಬಾ ಕಲ್ಯಾಣಿ ಬೇಗ ಅದು ಕೆಲಸ ಮುಗಿಸ್ಬಿಡೋಣ, ಬಾ ಅಪ್ಪಗೆಂದ ವೈದ್ಯ ಮುಡ್ಸೋಣ ಬಾ ಹತ್ತಿಕೊಂಡಂದು. ಯಾವಾಗಿಂದ ಹೋಗಿ ಈರ್ವರೆಗೆ ಕೂಡ ಸ್ನಾನ ಮಾಡ್ತಾರೆ, ಮಡಿ ಬಟ್ಟೆ ಉಟ್ಕೋತಾರೆ, ಅದೇನು ಚರ್ಮವನ್ನು ಕೊಯ್ತಕ್ಕಂಥ ರೆಂಪಿಗೆ ಎತ್ಕೊಂಡೇನಿರ್ತದಲ್ಲ ಅದಕ್ಕೆ ಚೆನ್ನಾಗಿಂದ ತಿಕ್ಕಿಂದ ತೊಳಿತಾರೆ. ತೊಳೆದು ಅದಕ್ಕೆ ವಿಭೂತಿ ಹಚ್ಚಿ ಪೂಜೆ ಮಾಡಿ ಮಧ್ಯದೊಳಗೆ ಒಂದು ಪರಾತ್ ಇಟ್ಕೊಂಡು ಹರಳಯ್ಯನವರು ತಮ್ಮ ಬಲಗಾಲಿನ ತೊಡೆಯ ಚರ್ಮವನ್ನು ಕೊಯ್ದು ಹಿಂಗೆ ಪರಾತ್ನೊಳಗೆಂದು ಇಟ್ಟರು. ಯಾವಾಗಿಂದ ಪರಾತಿನೊಳಗೆಂದು ಇಟ್ಟರು, ಅದೇ ರೆಂಪಿಗೆಯನ್ನು ಹೆಂಡತಿ ಆಗಿರ್ತಕ್ಕಂಥ ಕಲ್ಯಾಣಮ್ಮಳಿಗೆಂದ ಕೊಟ್ಟರು. ಅವಳು ಕೂಡ ತನ್ನ ಎಡಗಾಲಿನ ತೊಡೆಯ ಚರ್ಮವನ್ನು ಕೊಯ್ದು ಅವಳು ಕೂಡ ಪರಾತ್ನೊಳಗೆಂದ ಇಟ್ಟರು. ಅವಾಗ ಹರಳಯ್ಯನವರು ಕೇಳ್ತಾರೆ, ಕಲ್ಯಾಣಿ ಅಂದರು, ಏನ್ರಿ ಅಂದರು. ಅಲ್ಲ, ಈ ತೊಡೆ ಚರ್ಮ ಕೊಯ್ದು ಕೊಡ್ತಿದ್ದಲ್ಲ, ನಿನಗೆ ನೋವಾಗಲಿಲ್ಲೇನು ಅಂತ ಪ್ರಶ್ನೆ ಮಾಡ್ತಾರೆ. ನಿನಗೆ ನೋವಾಗಲಿಲ್ಲ. ಅವಾಗಿಂದ ಕಲ್ಯಾಣ ಮಂತಾಳ, ನಂದೇನು ಮಾಡ್ತೀರಿ ಬಿಡ್ರಿ, ನಿಮಗೆ ನೋವಾಯ್ತೇನಿಲ್ಲ ಆತಿ ಕೊಡಂದಾಗ ಅವಾಗಿಂದ ಬಸವಣ್ಣವ್ರಂತಾರೆ, ಹುಚ್ಚಿ ನನಗೆ ನೋವೇ ಆಗಲಿಲ್ಲ ಅಂದರು. ಅವಾಗಿಂದ ಕೇಳ್ತಾಳೆ ಕಲ್ಯಾಣಮ್ಮ, ಯಾಕೆ ನೋವಾಗಲಿಲ್ಲ? ಅವಾಗ ಹರಳಯ್ಯನವ್ರು ಹೇಳ್ತಾರೆ, ಹುಚ್ಚಿ ನನಗಿಂದ ಯಾಕೆ ನೋವಾಗಲಿಲ್ಲ, ನನ್ನ ಕಾಲು ಹತ್ತಿಕೊಂಡದಾಗ ಕೇಳಿದ್ರೆ ನಾನು ತೊಡೆ ಚರ್ಮವನ್ನು ಕೊಯ್ದರೂ ಕೂಡ ನನಗೆ ಯಾಕೆ ನೋವಾಗಲಿಲ್ಲ ಅಂತಂದರೆ ನಾನು ಬಾಯಿ ಒಳಗೆ ಆ ಚರ್ಮವನ್ನು ಕೊಯ್ಯುವಂಥ ಪ್ರಸಂಗದೊಳಗೆ ಬಸವ 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 ಅನ್ಕೋತಂದ ನನ್ನ ಚರ್ಮವನ್ನು ಕೊಯ್ದನಲ್ಲ, ಅದಕ್ಕೆ ನನಗೆ ನೋವಾಗಿಲ್ಲ ಅಂದ. ಮತ್ತು ನಿನಗೂ ನೋವಾಯ್ತೇನಿಲ್ಲ ಕಲ್ಯಾಣಿ ಅಂತ. ನನಗೂ ನೋವಾಗಿಲ್ಲ ಅಂದಕ್ಕೆ. ನನಗೂ ನೋವಾಗಿಲ್ಲ. ಯಾಕೆ ನನಗೆ ನೋವಾಗಿಲ್ಲ ನೋಡ್ರಿ, ಪ್ರಶ್ನೆ ಮಾಡ್ತಾನೆ, ಯಾಕೆ ನಿನಗೆ ಯಾಕೆ ನೋವಾಗಲಿಲ್ಲ? ಅವಾಗಿಂದ ಕಲ್ಯಾಣಮ್ಮ ಹೇಳ್ತಾಳೆ, ಸ್ವಾಮಿ ನಿನ್ನ ಗಂಡನಾಗಿರ್ತಕ್ಕಂಥ ಬಸವಣ್ಣನ ಧ್ಯಾನ ಮಾಡ್ಕೋತ ನೀವು ಕೊಯ್ದಿರಿ, ಅದಕ್ಕೆ ನಿಮ್ಮ ಕಾಲು ನೋವಾಗಿರಲಿಲ್ಲ. ನಾನು ನನ್ನ ಗಂಡನ ಧ್ಯಾನ ಮಾಡ್ಕೋತ ನಾನು ಕೊಯ್ದೀನಿ, ನನಗೂ ಕೂಡ ನೋವಾಗಲಿಲ್ಲ ಹತ್ತಿಕೊಂಡಂತ ಕಲ್ಯಾಣಮ್ಮ. ನೋಡ್ರಿ ಎಷ್ಟು ಗಂಡನ ಮೇಲೆ ಭಕ್ತಿ.
ನೀವು ನಿಮ್ಮ ಗಂಡನಾಗಿರ್ತಕ್ಕಂಥ ಬಸವಣ್ಣವ್ರು ಧ್ಯಾನ ಮಾಡ್ಕೋತ ಕೊಯ್ದ್ರಿ, ನಿಮಗೆಂದ ನೋವಾಗಲಿಲ್ಲ. ನಾನು ನಿಮ್ಮ ಧ್ಯಾನ ಮಾಡ್ಕೋತಿ ಅಂತ ಕೊಯ್ದೀನಿ, ನನಗೂ ಕೂಡ ನೋವಾಗಿಲ್ಲ ಹತ್ತಿಕೊಂಡಂತಾಳೆ. ಯಾವಾಗ ಚರ್ಮ ಅಂತಕ್ಕಂಥ ಹದ ಮಾಡಿ ಒಳ್ಳೆ ಕಿಮ್ಮತ್ತಿನ ಪಾದರಕ್ಷೆಗಳನ್ನು ತಯಾರು ಮಾಡೋದು. ಯಾವಾಗಿಂದ ಪಾದರಕ್ಷೆಗಳನ್ನು ತಯಾರು ಮಾಡಿ ಒಂದು ಮಡಿ ವಸ್ತ್ರದೊಳಗಿಂದ ಕಟ್ಟಿಕೊಂಡು ಅದನ್ನು ಹರಳನವರು ತಮ್ಮ ತಲೆ ಮ್ಯಾಗಿಂದ ಇಟ್ಟುಕೊಂಡು ಯಾವಾಗ ಅನುಭವ ಮಂಟಪಕ್ಕೆಂದ ಬರ್ತಾರೆ, ಅನುಭವ ಮಂಟಪಕ್ಕೆ ಬರ್ತಾರೆ. ನೋಡಬೇಕು, ಎಲ್ಲ ಶಿವಶರಣರೆಲ್ಲ ಕುಂತಾರೆ. ನೇರವಾಗಿಂದ ಏನ್ರಿ ಅಧ್ಯಕ್ಷನಾಗಿರ್ತಕ್ಕಂಥ ಪ್ರಭುದೇವರು ಒಂದು ಕಡೆಗೆ ಅದಾರೆ, ಇನ್ನಿದ್ರು ಎಲ್ಲ ಶರಣರೆಲ್ಲ ಒಂದೊಂದು ಕಡೆಗೆಂದ ಕುಂತಾರೆ. ಏನ್ರಿ ವಚನ ಸಾಹಿತ್ಯಗಳ ಚಿಂತನೆ ಮಾಡ್ಲಿಕ್ಕತ್ತಾರೆ. ಹೀಗೆಲ್ಲ ಮಾಡ್ತಕ್ಕಂಥ ಪ್ರಸಂಗದ ಒಳಗೆ ಹರಳಯ್ಯನವರು ತಲೆ ಮೇಗಿಂದ ಪಾದರಕ್ಷೆ ಗಂಟನ್ನು ಇಟ್ಟುಕೊಂಡು ಬಂದರು. ನೇರವಾಗಿಂದ ಬಸವಣ್ಣನವರ ಕುಂತಿರ್ತಕ್ಕಂಥ ಸಿಂಹಾಸನದ ಹತ್ರ ಬಂದರು. ಬಸವೇಶ ಯುಗ ಪುರುಷ ದೀನ ಬಂಧು ಕಾರುಣ್ಯ ಸಿಂಧು